ನಿಮಗೆ ಮಲದ್ವಾರದಲ್ಲಿ ನೋವಿದೆಯಾ, ಮಲವಿಸರ್ಜನೆ ಮಾಡೋವಾಗ ರಕ್ತ ಬರ್ತಾ ಇದೆಯಾ, ಕುಳಿತುಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. ಪೈಲ್ ಸಮಸ್ಯೆಗೆ ಉಪಯೋಗ ಆಗುವಂಥ ಒಂದು ಔಷಧಿ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಾ ಇರೋದು. ಇದ್ರ ಹೆಸರು ಬಂದು ಅರ್ಶಕಲ್ಪ ವಟಿ ಅಂತ ಹೇಳಿ. ಇದು ಮೂಲವ್ಯಾಧಿ ಅಂದರೆ ಪೈಲ್ಸ್ಗೆ ಹೆಲ್ಪ್ ಮಾಡುವಂಥ ಆಯುರ್ವೇದದ ಔಷಧಿ. ಇದನ್ನು ಆ್ಯಕ್ಚುಲಿ ಪೈಲ್ಸ್ ಬಗ್ಗೆ ನಾಚಿಕೆ ಪಟ್ಕೊಂಡು ಯಾರಿಗೂ ಹೇಳೋದಿಲ್ಲ, ಅಥವಾ ಗೂಗಲ್ನಲ್ಲಿ ಕೆಲವೊಂದು ಸರಿ ತಪ್ಪು ಪರಿಹಾರನ ಹುಡುಕ್ತಾ ಇರ್ತಾರೆ, ಅಥವಾ ನೋವು ಹೆಚ್ಚಾದ ಮೇಲೆ ಮಾತ್ರ ಡಾಕ್ಟರ್ ಹತ್ರ ಹೋಗ್ತಾರೆ. ಆದರೆ ಆಯುರ್ವೇದದಲ್ಲಿ ಈ ಅರ್ಶಕಲ್ಪವಟಿ ಮೊದಲಿಂದನೂ ಕೂಡ ಇದೆ, ಹಾಗೆ ಮತ್ತು ತುಂಬ ಕೂಡ ಜನಗಳಿಗೆ ಗೊತ್ತಿರುತ್ತೆ ಕೂಡ. ಸೊ ಇದು ಪತಂಜಲಿನಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿರುವಂಥ ನೈಸರ್ಗಿಕ ಪದಾರ್ಥಗಳು ಏನು ಮಾಡುತ್ತೆ ಅಂದರೆ ಮಲದ್ವಾರದ ಉರಿ ಮತ್ತು ನೋವನ್ನು ಕಡಿಮೆ ಮಾಡುತ್ತೆ, ರಕ್ತಸ್ರಾವವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ, ಮಲ ವಿಸರ್ಜನೆ ಸುಲಭವಾಗಿ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಉಬ್ರ ಆಗೋದು ಅಂತ ಹೇಳ್ತಾರೆ, ಉರಿಯೂತ ಆಗೋದು, ಈ ಥರದನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಮುಖ್ಯವಾದ ಇಂಗ್ರೀಡಿಯೆಂಟ್ಗಳು ಏನಿದೆ ಅಂತಂದರೆ ಹರದಿದೆ. ಇದು ಹರದ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂತಂದರೆ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುತ್ತೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಬಕಾಯನ್ ಮತ್ತು ನಿಮೋಲಿ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇದೆ, ನಿಮೋಲಿ ಅಂತ ಹೇಳ್ಬಿಟ್ಟು. ಇದು ಒಂದು ಸೋಂಕು ಆಗದೆ ಇರೋ ಥರ ತಡೆಯುತ್ತೆ ಮತ್ತು ಉಬ್ರನ ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇರೋದು ಬಂದ್ಬಿಟ್ಟು ಗ್ರಿತ್ ಕುಮಾರಿ ಅಂತ ಹೇಳಿಬಿಟ್ಟು, ಇದು ಒಂದು ಕೂಡ ಇಂಗ್ರೀಡಿಯೆಂಟು, ಆಯುರ್ವೇದಿಕ್ ಇಂಗ್ರೀಡಿಯೆಂಟು. ಸೊ ಇದು ಕೂಡ ಏನು ಮಾಡುತ್ತೆ ಅಂದರೆ ತ್ವಚೆಯನ್ನು ಅಂದರೆ ಚರ್ಮನ ತಂಪುಗೊಳಿಸುತ್ತೆ, ಶಾಂತಗೊಳಿಸುತ್ತೆ. ಸಾಮಾನ್ಯವಾಗಿ ಇದು ಒಂದಿನಕ್ಕೆ 1 ಅಥವಾ 2 ಮಾತ್ರೆಗಳನ್ನ ನೀವು ತೊಗೊಳ್ಬಹುದು. ಅದರಿಂದ ಏನಾಗುತ್ತೆ ಅಂತಂದರೆ ಇಮಿಡಿಯೇಟಾಗಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಮತ್ತು ಮುಂದೆ ಆಗುವಂಥ ಅಡ್ಡ ಪರಿಣಾಮಗಳನ್ನು ಅಥವಾ ಹೆಚ್ಚಿನ ಪ್ರಾಬ್ಲಮ್ನ ನೀವು ಅವಾಯ್ಡ್ ಮಾಡ್ಬೋದು. ಊಟ ಆದಮೇಲಿಂದ ಬಿಸಿ ನೀರು ಜೊತೆಗೆ ಅಥವಾ ಮಜ್ಜಿಗೆ ಜೊತೆಗೂ ಕೂಡ ಇದನ್ನು ತೊಗೊಳ್ಬಹುದು. 4 ರಿಂದ 6 ವಾರ ಸಾಕಾಗುತ್ತೆ ಒಂದು ಮಟ್ಟದ ಒಂದು ರಿಸಲ್ಟ್ನ ನೀವು ಕಂಡುಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಇದ್ರ ಹೆಸರು ಬಂದ್ಬಿಟ್ಟು ಅರ್ಶಕಲ್ಪ ವಟಿ ಅಂತ ಹೇಳಿ. ನಿಮಗೆ ಹೋಮ್ ಡೆಲಿವರಿ ಬೇಕು ಅಂತಂದರೆ ಕಮೆಂಟಲ್ಲಿ ಹಾಕಿರೋ ಫೋನ್ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.